ವೆಲ್ಕಮ್ ಟು ಮನು ವಿಲೇಜ್ ಕುಕಿಂಗ್. ಇವತ್ತಿನ ಸ್ಪೆಷಲ್ಲು ಈಗ ದೇವ್ರಿಗೆ ನೈವೇದ್ಯ ಮಾಡಕತ್ತಂದು ಇದು ಮಾಡಕತ್ತೀವಿ. ಈಗ ಒಂದು ಲೋಟದಷ್ಟು ನೀರಕ್ಕೆ ನಾನು ಈಗ 1 ಟೀ ಕಪ್ದಷ್ಟು ನೀರಕ್ಕೆ ಅಂತಿದ್ದೀವಿ. ಈಗ ನಾವು ಬೆಲ್ಲನ ಜಜ್ಜಿಟ್ಕೊಂತಿದ್ದೀವಿ. ಈಗ ಅದನ್ನು ಹಾಕ್ಯಂತಿದ್ದೀವಿ. ಈಗ ಕರ್ಕೋಬೇಕದು. ಈಗ ಇದು ಒಂದು ಎಳೆ ಪಾಕ ಬರ್ಬೇಕು, ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು. ಈ ರೀತಿ ಕುದಿಸ್ಕೋಬೇಕು. ಒಂದು ಎಳೆ ಪಾಕ ಬರೋ ಮಟ್ಟ ಇದು ಮಾಡ್ಕೋಬೇಕು. ಇನ್ನೂ ಒಂದು ಎಳೆ ಪಾಕ ಬಂದಲ್ಲ, ಈಗ ಬರುತ್ತೆ. ಇನ್ನೂ ಸ್ವಲ್ಪ ಕುದಿಬೇಕು. ಇನ್ನೂ ಬಂದಿಲ್ಲ, ಇನ್ನೂ ಬರಬೇಕು, ಇನ್ನೂ ಸ್ವಲ್ಪ. ಈಗ ಒಂದು ಎಳೆ ಪಾಕ ಬಂದಿದೆ, ಏನು ನೋಡಿ ಬಂದಿದೆ. ಒಂದು ಎಳೆ ಪಾಕ ಬಂದಿದೆ, ಇನ್ನೂ ಬರಬೇಕು. ಈಗ ನಾವು ಕೊಬ್ಬರಿ ಹಾಕ್ಯಂತ ಇದ್ದೀವಿ. ಈ ರೀತಿ ಈಗ ಇದು ಮಾಡ್ಕೋಬೇಕು. ಈ ಸ್ವಲ್ಪ ಕುದ್ದಾದ್ಮೇಲೆ ಈಗ ಅವಲಕ್ಕಿ ಹಾಕ್ಕೊಳ್ಳೋಣ. ಈಗ ಅವಲಕ್ಕಿ ಹಾಕ್ತಾ ಇದ್ದೀವಿ. ಈಗ ನೈವೇದ್ಯಕ್ಕೆ ಅಂತಂತ ಮಾಡಿದಾಗ ಬಾಯಿ ಹಿಂದಿಲ ಮಗನ ಮಾಡಬಾರ್ದು. ಆ ಕಾರಣದಿಂದ ಟೇಸ್ಟಿಂಗ್ ಮಾಡೋಂಗಿಲ್ಲ. ಈಗ ನಾವು ಒಂದು 2 ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀವಿ. ಈಗ ನಾವು ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀವಿ. ಆಗ ದ್ರಾಕ್ಷಿ ತಗೊಂಡಿದ್ದೀವಿ ನಾವು. ಗೋಡಂಬಿ ದ್ರಾಕ್ಷಿ ಇದ್ರೂ ನಡೆಯುತ್ತೆ. ದ್ರಾಕ್ಷಿ ಗೋಡಂಬಿ ಎರಡೂ ಇದ್ರೂ ನಡೆಯುತ್ತೆ. ನಾವು ದ್ರಾಕ್ಷಿ ಅಷ್ಟೇ ಹಾಕೊಂಡಿದ್ದೀವಿ. ಇದ್ರಾಗೆ ಮೇನ್ ಇಂಗ್ರೀಡಿಯೆಂಟು ಈಗ ಬಿಳಿ ಎಳ್ಳು ಹಾಕ್ಯಂತಿದ್ದೀವಿ. ನಾವು ಬಿಳಿ ಎಳ್ಳು ಹಾಕೊಂಡಿದ್ದೀವಿ. ನಿಮಗೆ ಬೇಕಾದರೆ ಕರಿ ಎಳ್ಳು ಬೇಕಾದರೂ ಹಾಕ್ಕೋಬೋದು. ದೇವ್ರಿಗೆ ನೈವೇದ್ಯ ಮಾಡೋಕ್ಕೆ
ಈ ರೀತಿ ಮನೆಯಲ್ಲೇ ಸಿಂಪಲ್ ಆದ ಪ್ರಸಾದ ಮಾಡ್ಬೋದು 5 ನಿಮಿಷದಲ್ಲೇ. ಈ ರೀತಿ ಪ್ರಸಾದ ಮಾಡ್ಕೊಂಡು ನೋಡ್ಕೊಳ್ಳಿ, ಸೂಪರಾಗಿರುತ್ತೆ ದೇವ್ರ ಪ್ರಸಾದಕ್ಕೆ ಅದಕ್ಕೆಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೆ ಸರ್ಪ್ರೈಸ್ ಆಗಿ.